ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನಿನ್ನೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ತಪ್ಪಲಿನ ಜಮೀನಿನಲ್ಲಿ ನಡೆದಿತ್ತು. ಇವತ್ತು ಕುಟುಂಬಸ್ಥರು ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದರು. ಬೆಂಗಳೂರಿನ ಯಶವಂತಪುರದ ಭಾರತ್ ನಗರ ಭಾಗದಲ್ಲಿ ಚಿರತೆ ಪದೇ ಪದೇ ಪ್ರತ್ಯಕ್ಷವಾಗ್ತಾ ಇದ್ದು ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ. ಭಾರತ್ ನಗರ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಮನೆಗಳ ಎದುರು ಎಚ್ಚರಿಕೆ, ಇಲ್ಲಿ ಚಿರತೆ ಇದೆ ಅಂತ ಪೋಸ್ಟ್ ಅಂಟಿಸಿದ್ದಾರೆ. ಸಿಸಿಟಿವಿ ದೃಶ್ಯ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಚಿರತೆ ಓಡಾಟ ದೃಢವಾಗಿದೆ. ಸರ್ವರ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ದಾಖಲೆಗಳನ್ನು ಪಡೆಯೋಕೆ ಸಾರ್ವಜನಿಕರು ರಾತ್ರಿ ಇಡೀ ನಾಡ ಕಚೇರಿ ಮುಂಭಾಗ ಸರದಿ ಸಾಲಿನಲ್ಲಿದ್ದ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಕಡದಕಟ್ಟೆ ಗ್ರಾಮದಲ್ಲಿ ಆಗಿರೋದು. ವಂಶವೃಕ್ಷ, ಆದಾಯ, ಜಾತಿ ಪ್ರಮಾಣ ಪತ್ರ ಯಾವ ದಾಖಲೆಗಳು ಕೂಡ ಸಿಗ್ತಾ ಇಲ್ಲ. ಒಂದು ವಾರದಿಂದ ಒದ್ದಾಡ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿರುವ ನಟ ದರ್ಶನ್ ಅವರನ್ನ ನಟಿ ರಕ್ಷಿತಾ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಪ್ರತ್ಯೇಕವಾಗಿ ಭೇಟಿ ಮಾಡಿದರು. ಉತ್ತರ ಕನ್ನಡದ ದಾಂಡೇಲಿಯಲ್ಲಿರುವಂತಹ ಸ್ಟರ್ಲಿಂಗ್ ರೆಸಾರ್ಟ್ನಲ್ಲಿ ಜಿಪ್ಲೈನ್ ದುರಂತದಲ್ಲಿ ಪ್ರವಾಸಿಗ ಗಂಭೀರವಾಗಿ ಗಾಯಗೊಂಡ ಪ್ರಕರಣ ಸಂಬಂಧ ರೆಸಾರ್ಟ್ ಮಾಲೀಕ ಸೇರಿದಂತೆ 3 ವಿರುದ್ಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ದಾಖಲಿಸಿದ್ದಾರೆ. ಜುಲೈ 3ರಂದು ಜಿಪ್ಲೈನ್ ಬೆಲ್ಟ್ ತುಂಡಾಗಿ ಕುಬೇರ ಸುರ್ಪುರ್ ಅಂತೇಳಿ 40 ವರ್ಷ ಸುಮಾರು 40 ಅಡಿ ಎತ್ತರದಿಂದ ಕೆಳಗಡೆ ಬಿದ್ದು ಗಂಭೀರ ಗಾಯಗೊಂಡಿತ್ತು. ಈ ವಿಡಿಯೋ ಎಲ್ಲ ಈಗ ಪ್ರಸಾರ ಕೂಡ ಆಗಿತ್ತು. ಈಗ ಕ್ರಮ ತಗೊಂಡಿದ್ದಾಯಿತು. ಆರ್ಎಸ್ಎಸ್ ವಿರುದ್ಧ ಅವಹೇಳನ ಪ್ರಕರಣ ಸಂಬಂಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರು ಮರು ಸಮನ್ಸ್ ಜಾರಿ ಮಾಡಿದರು. ಇವತ್ತು ಪ್ರಿಯಾಂಕ್ ಖರ್ಗೆ ನಲಪಾಡ್ ಖುದ್ದು ಹಾಜರಾತಿಗೆ ಕೋರ್ಟ್ ಹಿಂದೆ ಸೂಚನೆ ಕೊಟ್ಟಿತ್ತು. ಆದರೆ ಇದರ ಬದಲಾಗಿ ಸದಾಶಿವನಗರ ಪೊಲೀಸರು, ಅಶೋಕ್ ನಗರ ಪೊಲೀಸರು ಹಾಜರಾಗಿ ವರದಿ ಸಲ್ಲಿಸಿದರು. ವರದಿ ತೃಪ್ತಿಕರವಾಗಿಲ್ಲ ಅಂತ ಹೇಳಿ ಕೋರ್ಟ್ ಇಬ್ಬರಿಗೂ ಆಗಸ್ಟ್ 1ನೇ ತಾರೀಕು ಹಾಜರಾಗಬೇಕು ಅಂತ ಸಮನ್ಸ್ ಕೊಟ್ಟಿದೆ. ಧಾರವಾಡದ ರಂಕಾ ಸ್ಟೆಲೋ ಅಪಾರ್ಟ್ಮೆಂಟ್ನಲ್ಲಿ ಮೊನ್ನೆಯಷ್ಟೇ ತನ್ನ ತಾಯಿಯಿಂದ ಚಾಕು ಇರಿತಕ್ಕೊಳಗಾಗಿದ್ದ ಮಗು ಇದೀಗ ಚೇತರಿಸಿಕೊಂಡು ಡಿಸ್ಚಾರ್ಜ್ ಆಗಿದೆ. ಪ್ರಿಯಾಂಕಾ ಎಂಬ ವೈದ್ಯೆ ತನ್ನ ಪತಿ ಡಾಕ್ಟರ್ ಕಿರಣ್ ಅನ್ನ ಕೊಲೆ ಮಾಡಿ ಪುತ್ರ ನಿಹಿತ್ ಮೇಲೂ ಕೂಡ ಚಾಕು ದಾಳಿ ನಡೆಸಿದ್ರಲ್ಲ. ಘಟನೆಯ ಸ್ಥಳಕ್ಕೆ ಭೇಟಿ ನೀಡಿದಂತ ಪೊಲೀಸ್ ಆಯುಕ್ತ ಶಶಿಕುಮಾರ್ ಮಗು ಜೀವಂತವಾಗಿರೋದನ್ನು ಗಮನಿಸಿ ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ದಾಖಲಿಸಿ ಸಮಯ ಪ್ರಜ್ಞೆಯನ್ನ ಮೆರೆದಿದ್ರು. ಈಗ ಮಗು ಚೇತರಿಸಿಕೊಂಡಿದೆ. ಯಾವುದೇ ಕಾರಣಕ್ಕೂ ರೆಬಲ್ ಸಂಸದರನ್ನ ಪಕ್ಷಕ್ಕೆ ವಾಪಸ್ ಸೇರಿಸಿಕೊಳ್ಳೋ ಪ್ರಶ್ನೆನೇ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಕೋಲ್ಕತ್ತಾದ ರ್ಯಾಲಿಯಲ್ಲಿ ಮಾತನಾಡಿ, ರೆಬಲ್ಗಳಿಗೆ ತಾಕತ್ತಿದ್ರೆ ನೇರವಾಗಿ ಬಿಜೆಪಿ ಸೇರ್ಕೊಳ್ಳಿ, ನಮಗೇನು ಸಮಸ್ಯೆ ಇಲ್ಲ, ನಮಗೆ ಸಂತೋಷನೇ ಆಗುತ್ತೆ, ಅವ್ರ ಸ್ಥಾನಕ್ಕೆ ಮತ್ತಷ್ಟು ಜನರನ್ನ ತರ್ತೀನಿ ಅಂತ ಗುಡುಗಿದ್ದಾರೆ. ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇರುವ ರಷ್ಯಾ ಅಚಾನಕ್ ಉಕ್ರೇನ್ ಕರಾವಳಿಯಲ್ಲಿ ಭಾರತೀಯರಿದ್ದ ಹಡಗಿನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದೆ. ಇದರಿಂದಾಗಿ 4 ಭಾರತೀಯ ನಾವಿಕರ ಸಾವಾಗಿದೆ. ದುರ್ಘಟನೆಯನ್ನು ಭಾರತ ಉಗ್ರವಾಗಿ ಖಂಡಿಸಿದೆ. ರಷ್ಯಾ ರಾಯಭಾರಿಗೆ ಬುಲಾವ್ ಕೊಟ್ಟಿದೆ. ಪಾಕಿಸ್ತಾನ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರದಲ್ಲಿ ನಾವು ಸೋಲು ಕಂಡಿದ್ದೀವಿ ಅಂತ ಇಮ್ರಾನ್ ಖಾನ್ ಸಹೋದರಿ ನೊರೀನ್ ನಿಯಾಜಿ ಹೇಳಿದ್ದಾರೆ. ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಅಭೂತಪೂರ್ವ ಯಶಸ್ಸು ಕಂಡಿದೆ, ಆದರೆ ಪಾಕಿಸ್ತಾನದ ಸೇನೆ ತನ್ನ ಸೋಲನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಪಡುತ್ತಿದೆ ಅಂತ ಹೇಳಿದ್ದಾರೆ.